ಪ್ರಿಯಾಂಕ ಖರ್ಗೆ ಅವರ ಪತ್ರವನ್ನು ಯಾವ ದೃಷ್ಟಿಯಿಂದ ನೋಡ್ತೀರಿ ನೀವು? ಸರ್ಕಾರಿ ಶಾಲೆ ಕಾಲೇಜು, ಪುರಾತತ್ವ ಇಲಾಖೆ ದೇವಸ್ಥಾನದ ಆವರಣ, ಮುಜರಾಯಿ ಇಲಾಖೆ ದೇವಸ್ಥಾನದ ಆವರಣ, ಪಾರ್ಕ್ಗಳು, ಅಲ್ಲಿ ಯಾರು ಬರ್ತಾರೆ, ಏನು ಮಾಡ್ತಾರೆ, ಏನು ಚಟುವಟಿಕೆ ಮಾಡ್ತಾರೆ ಅನ್ನೋದು ಮಾನಿಟರ್ ಆಗಬೇಕು ಅಂತಾರೆ ಅವರು. ಅಲ್ಲ, ಅದಕ್ಕೆ ಹೈಕೋರ್ಟೇ ಹೇಳಿರಲ್ಲಪ್ಪ, ಆ ರೀತಿ ನೀವು ಕೊಡೋ ಹಾಗಿಲ್ಲ, ವ್ಯಕ್ತಿ ಸ್ವಾತಂತ್ರ್ಯ ಅದು, ಅದಕ್ಕೋಸ್ಕರ ಹಾಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೈಕೋರ್ಟೇ ಹೇಳಿಬಿಟ್ಟಿದ್ದಲ್ಲ. ಹೈಕೋರ್ಟ್ ಮಧ್ಯಂತರ ಅದು ಆದೇಶ ಕೊಟ್ಟಿದೆ. ಸಂವಿಧಾನ ವಿರೋಧಿ ಇವರು ಮಾಡ್ತಾ ಇರುವಂಥದ್ದು. ಮಧ್ಯಂತರ ಆದೇಶ ಕೊಡುತ್ತೆ, ಪೂರ್ತಿಯಾದ ಆದೇಶವನ್ನು ಕೊಡುತ್ತೆ. ಅದು ಮಧ್ಯಂತರ ಆದೇಶ ಕೊಡಬೇಕಾದ್ರೆ ಅವರು ಸುಮ್ಮನೆ ಯೋಚನೆ ಮಾಡಿದೆ ಹೈಕೋರ್ಟಿನ ಮಾನ್ಯ ನ್ಯಾಯಾಧೀಶರು ಹಾಗೆಲ್ಲ ಆರ್ಡರ್ ಕೊಡೋಲ್ಲ. ಅದು ಭಾರಿ ಗೌರವಾನ್ವಿತ ಒಬ್ಬ ನ್ಯಾಯಾಧೀಶರು, ಎಲ್ಲರೂ ಇದ್ದಾರೆ, ಎಲ್ಲರೂ ಗೌರವಾನ್ವಿತರೆ. ಇವರು ಕೊಟ್ಟಿರುವಂಥವ್ರು ಅಂಥ ಗೌರವಾನ್ವಿತ ನ್ಯಾಯಾಧೀಶರೇ ಕೊಟ್ಟಿರುವಂಥದ್ದು. ಅದಕ್ಕೋಸ್ಕರ ತುಂಬ ಯೋಚನೆ ಮಾಡಿ ವಿವೇಚನೆಯಿಂದ ಒಂದು 4 ಪುಟಗಳ ತೀರ್ಪನ್ನು ಕೊಟ್ಟಿದ್ದಾರೆ ಅವರು. ಸುಮ್ಮನೆ ಹಾಗೆ ಗೀಚಿಲ್ಲ ಅವರು, ಇದು ಸಂವಿಧಾನ ವಿರೋಧಿ ಅಂತ ಹಾಗೆ ಗೀಚಿಲ್ಲ ಅವರು. ಅದು ನಮ್ಮ ಹಕ್ಕು ರೀ, ವ್ಯಕ್ತಿಗತವಾದಂಥ ಹಕ್ಕು. ವ್ಯಕ್ತಿ ಸ್ವಾತಂತ್ರ್ಯ ಇದೆ ಅಲ್ಲ ನಮಗೆ. ನೀವೇನಾದ್ರು ತೋರಿಸಬೇಕು, ನಾವೇನೋ ಅನ್ಯಾಯ ಮಾಡಿದ್ದೇವೆ, ನಾವೇನೋ ಹಿಂಸಾಕೃತ್ಯಗಳು ಮಾಡಿದ್ದೇವೆ, ಅಥವಾ ಏನೋ ಇನ್ನೊಂದು ದ್ರೋಹ ಮಾಡಿದ್ದೇವೆ, ಸಮಾಜದ ಮೇಲೆ ಯಾವುದಾದ್ರು ಆಕ್ರಮಣ ಮಾಡಿದ್ದೇವೆ, ಅನ್ಯಾಯ ಮಾಡಿದ್ದೇವೆ, ಅದನ್ನು ತೋರಿಸ್ಬೇಕಲ್ಲ. ಸುಮ್ಮನೆ ನೀವು ಅದರ ಮೇಲೆ ನಿಷೇಧ ತರ್ತೇವೆ ಅಂದರೆ ನಿಮಗೆ ಅಧಿಕಾರ ಇದೆ ಅಂತ ಹಾಗೆ ಮಾಡಲಿಕ್ಕಾಗುತ್ತಾ? ತುಂಬ ಜನ ಹಿಂದೆನೂ ಮಾಡಿದ್ರಿ, ಇದು ಮೊದಲನೇ ಬಾರಿ ಅಲ್ಲ. ಇದು ಸಂಘ ಪ್ರಾರಂಭ ಆಗೋ ಕಾಲದಿಂದಲೇ ಈ ಪ್ರಯತ್ನಗಳು ನಡೀತಾ ಬಂದಿದೆ. ಇವತ್ತು ಪ್ರಿಯಾಂಕ ಖರ್ಗೆ ಅವರು ಅವರ ಸ್ವಂತ ಸುಖಕ್ಕೋಸ್ಕರ ಏನೋ ಮಾಡಲಿಕ್ಕೆ ಹೊರಟಿದ್ದಾರೆ. ಇದು ಈ ದೇಶದಲ್ಲಿ ನಡೆಯೋಲ್ಲ, ಈ ಸಂವಿಧಾನ ಇದನ್ನು ಒಪ್ಪಲ್ಲ. ಪೂಜ್ಯ ಅಂಬೇಡ್ಕರ್ ಮಾಡಿದಂಥ ಈ ಸಂವಿಧಾನ ಇದೆ, ಅದರಲ್ಲಿ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಭಾರಿ ಮಹತ್ವದ ಒಂದು ಸ್ಥಾನ ಕೊಟ್ಟಿದ್ದಾರೆ. ವ್ಯಕ್ತಿ ಸ್ವಾತಂತ್ರ್ಯ ಸಮಾಜಕ್ಕೆ ಅಡ್ಡಿ ಆಗಬಾರ್ದು, ತೊಂದರೆ ಆಗಬಾರ್ದು, ಅಷ್ಟೇ ಇದರಲ್ಲಿರುವಂಥದ್ದು. ಅದಕ್ಕೆ ಇವರು ಅದು ಯಾವುದಾದ್ರು ಕಾರಣ ಹೇಳಲಿ, ಹೀಗೆ ಮಾಡಿದ್ದೇವೆ, ಹೀಗೆ ಮಾಡಿದ್ದಾರೆ, RSSನವ್ರು ಹೀಗೆ ಮಾಡಿದ್ದಾರೆ, ಅಥವಾ ಇನ್ನೊಂದು ಸಂಸ್ಥೆ ಹೀಗೆ ಮಾಡಿದೆ, ಅದಕ್ಕೋಸ್ಕರ ನಾವು ಅನುಮತಿ ಕೊಡ್ತಾ ಇಲ್ಲ. ಸಾರ್ವಜನಿಕ ಸ್ವತ್ತು ಅಂದರೆ ಯಾರ್ದ್ರಿ? ಅದು ಸರ್ಕಾರದ ಸ್ವತ್ತಾ, ಪ್ರಿಯಾಂಕ ಖರ್ಗೆ ಅವರ ಸ್ವತ್ತಾ? ಅದು ಸಾರ್ವಜನಿಕ ಸ್ವತ್ತದು. ನಮಗೆಲ್ಲರಿಗೂ ಅದರಲ್ಲಿ ಅವಕಾಶಗಳಿದೆ.